Ada ನಿಮಿಷ ಅಂತ ಪೇಟೆ ತಾಲೂಕು ಬೇಗೂರು ಹೋಬಳಿ ಹೆಗ್ಡಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ 2ನೇ ಕಾರ್ತಿಕ ಮಾಸದಲ್ಲಿ ಹಳ್ಳಹಳ್ಳಿ ಪರ್ವತಮ್ಮ ಅಮ್ಮನವರ ಜಾತ್ರೆನ ವಿಜೃಂಭಣೆಯನ್ನು ನೆರವೇರಿಸ್ಕೊಂಡು ಬರ್ತಿದ್ದೀವಿ. ಅದೇ ರೀತಿಯಾಗಿ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ಸಾಂಸ್ಕೃತಿಕ, ಅದರಲ್ಲೂ ಹೇಳ್ಕೋಬೇಕು ಅಂತಂದರೆ ನಾಟಕನೇ ಜಾಸ್ತಿ. ಹಿರಿಯ ಕಲಾವಿದರುಗಳು ಪೌರಾಣಿಕ ನಾಟಕ ಮಾಡ್ತಾಯಿದ್ರು. ಇತ್ತೀಚೆಗೆ ಕಿರಿಯ ಕಲಾವಿದರಾದ ನಾವು ವರ್ಷವೂ ಸಹ ಪ್ರತಿ ವರ್ಷವೂ ಒಂದು ಬೇರೆ ಬೇರೆ ಥರದ ನಾಟಕಗಳನ್ನ ಪ್ರದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ, ಸಾಮಾಜಿಕ ನಾಟಕಗಳನ್ನ. ಈ ಸರಿನೂ ಅದೇ ರೀತಿಯಾಗಿ ರತ್ನಮಾಂಗಲ್ಯ ಅಂತಕ್ಕಂಥ ನಾಟಕನ ನಮ್ಮೂರಿನ ಸ್ಥಳೀಯ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ವರ್ಷವೂ ಸ್ಥಳೀಯ ಕಲಾವಿದರೇ, ಈ ವರ್ಷನೂ ಸಹ ಸ್ಥಳೀಯ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಸಂಜೆ ನಾಟಕಕ್ಕೆ ಕಲಾಮಂದಿರದ ಒಂದು ಅವಶ್ಯಕತೆ ಇತ್ತು. ಅದನ್ನು ಶಾಸಕರಾದ ನಿರಂಜನ್ ಕುಮಾರ್ ಅವರ ಒಂದು MLA ಫಂಡಿಂದ ಕಲಾಮಂದಿರ ನಿರ್ಮಾಣ ಆಗಿದೆ. ಇದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಕಲಾವಿದರ ಪರವಾಗಿ ಮತ್ತು ನಮ್ಮ ಗ್ರಾಮದ ಜನತೆಯ ಪರವಾಗಿ ಶಾಸಕರಾದ ನಿರಂಜನ್ ಕುಮಾರ್ ಅವ್ರಿಗೆ ವಿಚಾರ, ನಮ್ಮ ಎಲ್ಲ ಕಲಾಭಿಮಾನಿಗಳು ಸಂತೋಷ ತರುವಂಥ ವಿಚಾರ. ಯಾಕಂದರೆ ನಮಗೆ ಡ್ರಾಮಾ ಮಾಡಲಿಕ್ಕೆ ಯಾವುದೋ ಒಂದು ಡ್ರಾಮಾ ಅಂತ ಅಲ್ಲ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಸ್ಥಳೀಯ ಮದುವೆ ಆಗಲಿ ಅಥವಾ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅದಕ್ಕೆ ಒಂದು ಕಲಾಮಂದಿರ ಅವಶ್ಯಕತೆ ತುಂಬ ಇತ್ತು. ಇದು ಸೂಕ್ತವಾದ ಸ್ಥಳವನ್ನು ನೀಡಿದ ನಮ್ಮ ಗೌಡರು HK ಶಿವಣ್ಣನವರು ಅವರಿಗೆ ನಮ್ಮ ಕಲಾಭಿಮಾನ ತಂಡದಿಂದ ಶ್ರೀ ವಿಘ್ನೇಶ್ವರ ಕಲಾ ತಂಡದವರಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ನಮ್ಮ ಶಾಸಕರಾದಂತಹ ಸನ್ಮಾನ್ಯ ಶ್ರೀಯುತ CS ನಿರಂಜನ್ ಕುಮಾರ್ ಅವರು ಕೂಡ ನಮ್ಮ ಕಲಾಭಿಮಾನಿಗಳವರಿಂದ ತುಂಬ ಹೃದಯದ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇದೊಂದು ಸಂತಸ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2ನೇ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಮಾಡ್ತಾಯಿದ್ದೀವಿ. ಈ ವರ್ಷ ಕೂಡ ಅದೇ ರೀತಿ ನಮ್ಮ ಈ ಹೊಸ ಕಲಾಮಂದಿರದಲ್ಲಿ ಎಲ್ಲ ಹೊಸ ಕಲಾವಿದರು ರತ್ನಮಾಂಗಲ್ಯ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು 8ನೇ ತಾರೀಕು ರಾತ್ರಿ 10 ಗಂಟೆಗೆ ಸರಿಯಾಗಿ ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳು ಬಂದು ನಮ್ಮ ನಾಟಕ ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿ